ಮಂಜು ಜಳಕಾತನ ಜಳಕಾತನಪ್ಪ. ಹ್ಞೂ ಯವ್ವ ಜಳಕ ಆತ್ದೆ. ಅವ್ರಿಗೆ ನಮಸ್ಕಾರ ಮಾಡಿದ್ದೀನಿ ಇಲ್ಲ ಜಳಕ ಮಾಡಿ ಬಂದೆ. ಹ್ಞೂ ಅವ್ವ ಜಳಕ ಮಾಡಿ ಹನುಮಂತರ ಗುಡಿಗೆ ಹೋಗಿ ಬಂದೆ. ಯಾರು ಉದನ್ ಕಡ್ಡಿ ತಗೊಂಡು ಹೋಗಿ ಮನೆ ನಮಸ್ಕಾರ ಅದು ಮಾಡಿ ಗುಡಿಯಾಗ ಹೋಗಿ ಉದನ್ ಕಡ್ಡಿ ಹಚ್ಚಿ ನಮಸ್ಕಾರ ಮಾಡಿ ಬಂದೆ. ಓದ್ಕೊಂತ ಕುಂದ್ರು ಇನ್ನು ಟೈಮ್ ರಗಡ್ ಐತಿ. ನೀವು ಅಲ್ಲೇ ಹುಡುಗರ ಜೊತೆ ದಾಂದ್ಲೆ ಹಾಕೋತ ಹೊರಗೆ ಕುಂದ್ರಬೇಡ. ಪುಸ್ತಕ ಹಿಡ್ಕೊಂಡು ಓದ್ಕೊಂತ ಕುಂದ್ರು. ನಾಷ್ಟ ಮಾಡಕತ್ತೀನಿ. ನೀನು ನಾನು ನಾಷ್ಟ ಮಾಡೋದನ್ನ ಓದ್ಕೊಂತ ಕುಂದ್ರು. ಹೊರಗೆ ಎಲ್ಲಿ ಹೋಗ್ಬೇಡ, ಪರೀಕ್ಷೆ ಐತಿ. ಚಂದಾಗ ಓದ್ಕೋ. ಏನು ಬರ್ಲಾರ್ದು ಇನ್ನೊಮ್ಮೆ ನೋಡ್ಕೋ. ಹೊಳಮಳ ಓದವನ್ನ ನಿನ್ನೆಲ್ಲ ಓದ್ಕೊಂಡೆ, ನನಗೆಲ್ಲ ಬರ್ತಾವು. ಎಲ್ಲ ಬಂದ್ರು ಮಂಜು ಹೆಂಗೆ ಮಾಡ್ಬೇಕು, ಹೊಳ್ಳವನ್ನ ಒಣ್ಣೆಕಿತ್ತ ಮತ್ತೆ ಹೊಳ ಮಳ ತಿರುಗಿ ಹಾಕ್ಬೇಕು. ಅವನ್ನ ಓದ್ಬೇಕು ಅಂದ್ರೆ ನಮಗೆ ಯಾವ್ದಾರ ಬಿಗಿ ಅನಿಸ್ತತ್ ನೋಡಿ. ಈಗ ಈ ಪ್ರಶ್ನೆಗೆ ಈ ಉತ್ತರ ಅಂಥದ್ದು ಹೊಡೆದೈತಪ್ಪ, ನನಗೆ ಓದಕ್ಕೆ ಬರೋದಿಲ್ಲ ಅಂತಂದು ಅನಿಸಿರ್ತೈತಲ್ಲ, ಅವನ್ನ ಹೊಳ ಓದಬೇಕು, ಬರೀ ತೆಗಿಬೇಕು, ತಾನ ನೆನಪು ಉಳಿತಾವು. ಈ ಪರೀಕ್ಷೆ ಟೈಮ್ನಾಗ ಒಮ್ಮೆ ಪ್ರಶ್ನೆ ಪತ್ರಿಕೆ ನೋಡಿದ ಕೂಡಲೇ ಏನಾಗತ್ತೆ ಹೇಳಿ, ಅವ್ವ ಅಂತಂದಂಗೆ ಆಗ್ಬಿಡ್ತೈತಿ. ಇದನ್ನ ಓದ್ಬೇಕಿತ್ತು ನೋಡ ನಾನು ಅನಿಸತ್ತಿಲ್ಲ. ಅದಕ್ಕೆ ಹೊಳಮಳ ಓದ್ಬೇಕು ಏನೇ. ಈಗ ಪರೀಕ್ಷೆದಾಗ ಹೆಂಗಾಕತ್ತೆ ಹೇಳು, ಉತ್ತರ ಗೊತ್ತಿರ್ತಾವೆ, ಪಟ್ನ ನೆನಪಾಗೋದಿಲ್ಲ. ಹೌದನೇ ಇಲ್ಲ? ಅದಕ್ಕೆ ಏನು ಮಾಡ್ಬೇಕು, ನಾವು ಎಂಥ ನನಗೆ ಇದು ಭಾಳ ಸರಳ ಇದು ಪ್ರಶ್ನೆಗೆ ನಂಗೆ ಇದು ಉತ್ತರ ಬರೀತೀನಿ, ನನಗೆ ಭಾಳ ಇದು ನನಗೆ ಬರ್ತೈತಿ, ಇದು ಓದ್ತೀನಿ ನಾನು ಬಿಟ್ಟು ಬಂದುಬಿಟ್ಟಿರ್ತೀರಿ ನೀವು ಪರೀಕ್ಷೆದಾಗ. ಅದಕ್ಕೆ ನೀವು ಹೊಳ್ಳಿ ನಿನ್ನೆ ರಾತ್ರಿ ನೀವು ಕುತ್ಕೊಂಡು ಏನು ಓದಿರ್ತೀಯಲ್ಲ, ಹೊಳ್ಳಿ ಇನ್ನೊಮ್ಮೆ ಸಾಲಿಗೆ ಹೋಗೋರಾಗ ಮತ್ತೊಮ್ಮೆ ಎಲ್ಲ ಒಣ್ಣೆಕಿತ್ತವನ್ನ ಪ್ರಶ್ನೆ ನೋಡ್ಕೋಬೇಕು. ಅದಕ್ಕೆ ಉತ್ತರ ಏನೈತಿ, ಎಷ್ಟು ಬರೀಬೇಕು ಅದನ್ನೆಲ್ಲ ನೋಡಿಕೊಂಡು ಒಮ್ಮೆ ಪರೀಕ್ಷೆಗೆ ಹೋಗೋ ಮುಂದೆ ಮನೆಯೊಳಗೆ ನಾ ಸೀಸ್ ಕಡ್ಡಿ ಇಟ್ಕೊಂಡೇನೇ ಇಲ್ಲ, ಸ್ಕೇಲ್ ಇಟ್ಕೊಂಡೇನೇ ಇಲ್ಲ, ರಬ್ಬರ್ ಇಟ್ಕೊಂಡೇನೇ ಇಲ್ಲ, ಪೆನ್ ಇಟ್ಕೊಂಡೇನೇ ಇಲ್ಲ, ಪರೀಕ್ಷೆದ್ದು ಇದನ್ನ ಇಟ್ಕೊಂಡೇನೇ ಇಲ್ಲ. ಎಲ್ಲ ನೋಡ್ಕೋಬೇಕು ನಾವು ಮೊದ್ಲು, ಆಮೇಲೆ ಹೋಗ್ಬೇಕು ಹೊರಗೆ. ಹೌದೇನೇ ಇಲ್ಲ? ನಾನು ನಾಷ್ಟ ಮಾಡ್ಕೊಂಬರ್ತೇನೆ, ಓದ್ಕೊಂತ ಕುಂದ್ರು. ಎಲ್ಲಿ ಆಡಕ್ಕೆ ಹೋಗ್ಬೇಡ. ಪರೀಕ್ಷೆ ಮುಗಿದ್ಮ್ಯಾಗ ಆಡೋದು ಐತಿ. ಅವನ್ನೆಲ್ಲ ಓದ್ಕೊಂತ ಕುಂದ್ರು. ಇವತ್ತೇನು ಪರೀಕ್ಷೆ ಐತಿ ನೋಡು, ಓದ್ಕೋದನ. ಬರ್ಲಾರ್ದು ಹೊಳಮಳ ಭಯಪಟ್ಟು ಹಾಕ ತಾನ ಬರ್ತೈತಿ. ಅವ್ವ ಹೇಳಿದ್ದು ಕರೆ ನೋಡು. ಇದನ್ನ ನಿನ್ನೆ ಓದ್ಕೊಂಡೇನಿ, ನೆನಪೈತಿ. ಈ ಹೊಳ್ಳಿ ನೆನಪಿಸ್ಕೊಳಕ್ ಹೋದ್ರ ದೌಡ್ ನೆನಪ ಆಗೋಲ್ ನೋಡು. ಕರೆಗೂ ಅವ್ವ ಹೇಳಿದ್ದು ಕರೆ. ನಾವು ಎಷ್ಟೋ ಓದಿದ್ರು ಹೊಳ್ಳಿ ನಾವು ಅದನ್ನ ಹೊಳಮಳ ಓದ್ತಾನೆ ಇರ್ಬೇಕು ಪರೀಕ್ಷೆಗೆ ಹೋಗುತ್ತಾನು. ಅಂದ್ರೆ ಎಲ್ಲ ನೆನಪುಳಿತಾವು. ಬರ್ಲಾರ್ದು ನಮ್ಗೆ ಯಾವ್ದು ಬಿಗಿ ಅನಿಸ್ತೈತಿ, ಬರೀ ತೆಗಿ ಅಂತಿಲ್ಲಲ್ಲ ಅವ್ವ, ಸುಳ್ಳಲ್ಲದು ಕರೆ ನೋಡೋದು. ಈಗ ನೆನಪಾತ್ ನೋಡು, ನಂಗೆ ಗೊತ್ತ್ರಿ ಇದು. ಪರೀಕ್ಷೆ ಟೈಮ್ ಎಲ್ಲ ಓದ್ಕೊಂತ ಕುಂದ್ರವಲ್ಲ ಬಿಡು. ಮತ್ತು ಮಾತಾಡ್ಸಿ ಓದ್ತಿರ್ತಾವೆ ಹುಡುಗರು. ನಾವು ಯಾಕಿದು ಮಾಡ್ಬೇಕು, ಓದವಲ್ಲ ಬಿಡು. ನೀರು ಕಾಸಿ ಏನು ಜಾಕಕ್ಕೆ ಹೋಗ್ತೀನಿ. ಹ್ಞೂ ರೀ, ನೀರು ಕಾದಾವ ನೋಡು. ಮಂಜು ಜಾಕ ಮಾಡಿ ಓದ್ಕೊಂತ ಕುಂತಾನವ. ಹೊಳ್ಳಿ ಮತ್ತು ನೀರು ಕಾಯಕ್ಕಿಟ್ಟಿದ್ದೆ, ಕಾದಾವ ನೋಡು. ಜಾಕ ಮಾಡಿಬಿಡ್ರಿ ನೀವು. ನಾಷ್ಟ ಮಾಡಕತ್ತೇನಿ, ನಾಷ್ಟ ಮಾಡಿಬಿಡ್ರಿ ಅಂತ. ಮಂಜು ಯಾಕೆ ಬುಕ್ ಇಟ್ಕೊಂಡು ಕುಂತಾನಲ್ಲ, ಶಾಲೆಗೆ ಜಾಕ ಆಗುತ್ತಲಿಲ್ಲ. ತಿಂದವನ ಏನಾರು ತಿಂದು ಓಡಿ ಹೋಗ್ಬಿಡ್ತಿದ್ದ ಸಾಲಿಗೆ. ಪರೀಕ್ಷೆ ಟೈಮ್ ಅಲ್ಲ, ಅದಕ್ಕೆ ದೌಡ್ ಎಬ್ಸಿದ್ದೆ ನಾನು. ಮುಂಜಾನೆ ದೌಡ್ ಎಬ್ಬಿಸಿ ನೀರು ಕಾಸಿದ್ದೆ, ಜಾಕ ಮಾಡಿದ. ಜಾಕ ಮಾಡಿ ಗುಡಿಗೆ ಹೋಗ್ಬಂದ. ದೇವ್ರಿಗೆ ಅದು ನಮಸ್ಕಾರ ಮಾಡಿ ಹನುಮಂತರ ಗುಡಿಗೆ ಹೋಗ್ಬಂದು ಅದಕ್ಕೆ ನಾವು ಓದಾಕ ಕುಂದ್ರಿಸಿದ್ರೆ ಕುಂದಿರ್ತಾವೆ ಹುಡುಗರು. ನಾವು ಹಂಗೆ ಸಿಟ್ ಮಾಡಿ ಇದನ್ನ ಬುಕ್ ಇಟ್ಕೊಂಡು ಕುಂದ್ರ ಅನ್ನೋತ್ಲೆ ಮುಂದೆ ಬುಕ್ ಇಡ್ತಾವೆ, ಲಕ್ಷ್ಯ ಎಲ್ಲೇ ಇರ್ತೈತೆ. ರಂಬಿಸಿ ಓಸಾಕ ಕುಂದಿರ್ಸ್ಬೇಕು ಅವ್ರಿಗೆ. ಮುಂದೆ ಐತಪ್ಪ ಆಡೋದು, ನಾಳೆ ಬೇಸಿಗೆ ಸುಟ್ಟಾಗ ಓದ್ಕೊಂತ ಕುಂದ್ರಂತಂದೆ. ಅದಕ್ಕೆ ಓದ್ಕೊಂತ ಕುಂತಾನ. ಹಂಗೆಲ್ಲ ಮಾತು ಕೇಳ್ತಾನ, ಶಾನೆ ಅದಾನ ಮಂಜು. ಓದಿದ್ಯಾಪ ಚಂದಾಗ ಉತ್ತರ ಎಲ್ಲ ಬಬಟ್ ಹಾಕಿದ್ದೇನೆ ಇಲ್ಲ ಅವನು. ಎಲ್ಲ ಓದ್ಕೊಂಡು ನೋಡ್ಬೆ. ಅವ ನೀವು ಹೇಳಿದ್ದು ಕರೆ ನೋಡ್ಬೆ. ನೀನು ಓದೇನ್ ಬೇ ಇವತ್ತು ಬರ್ತಾ ಹೋಗುವ ಪ್ರಶ್ನೆಕ ನೆನಪನ ಆಗಂಗಿಲ್ಲ. ಅದಕ್ಕೆ ಇನ್ನೊಮ್ಮೆ ಎಲ್ಲ ಓದ್ಕೊಂಡೆ ಎಲ್ಲ ಬಾಪಟಾಕೆನವ. ನೋಡಿಲೆ, ಈಗ ಪರೀಕ್ಷೆ ಬರೆಯಕ್ಕೆ ಕುಂದಿರ್ತೀರಲ್ಲ, ಪ್ರಶ್ನೆ ಪತ್ರಿಕೆ ಕೊಡ್ತಾರೆ ನೋಡು. ಅವಾಗ ಮೊದ್ಲು ಒಂದೆಡದು ಓದ್ಕೋಬೇಕು. ಏನೇನು ಪ್ರಶ್ನೆ ಬಂದಾವು, ಅದಕ್ಕೆ ಎಷ್ಟು ಉತ್ತರ ನಾವು ಬರೀಬೇಕು ಅನ್ನೋದನ್ನು ಮೊದ್ಲು ಓದ್ಕೋಬೇಕು. ಓದ್ಕೊಂಡು ದೇವ್ರ ನೆನೆಸಿ ಪ್ರಶ್ನೆಕ್ಕಿಂತನ ಏನೇನು ಪ್ರಶ್ನೆ ಇರ್ತೈತಲ್ಲ ಅದಕ್ಕೆ ಉತ್ತರ ಬರಿತಾ ಬರಬೇಕು. ಮತ್ತು ಅಲ್ಲಿ ನೋಡ್ಕೋಬೇಕು, ನಾ ದೀರ್ಘ ಸರಿ ಕೊಟ್ಟೇನೇ ಇಲ್ಲ, ಒತ್ತಕ್ಷರ ಸರಿ ಕೊಟ್ಟೇನೇ ಇಲ್ಲ, ಬರ್ದೇನೇ ಇಲ್ಲ, ಏನು ನಾನು ಇಲ್ಲಿ ಉತ್ತರ ತಪ್ಪು ಬರ್ದೇನೆ ಕರೆಕ್ಟ್ ಬರ್ದೇನೆ ಅಂತೇಳಿ ಎಲ್ಲ ಅವನ್ನ ಒಮ್ಮೆ ಪರೀಕ್ಷೆ ಬರೆದ ಮ್ಯಾಗ ಅಷ್ಟು ಹೊಂದು ಹಿಡಿದು ಅವನ್ನ ನೋಡ್ಕೋಬೇಕು. ಉತ್ತರ ದೀರ್ಘ ಒತ್ತು ಅವನೇನೋ ಕರೆಕ್ಟ್ ಕೊಟ್ಟೇವೇ ಇಲ್ಲ ಅಂಥೇಳಿ. ಹಂಗಾರೆ ನಾಷ್ಟ ಮಾಡೇನಿ, ಇಲ್ಲೇ ಹಾಕೊಂಬರ್ಲಿ ನಾಷ್ಟನ. ಎಲ್ಲ ಇಟ್ಕೋಣ ಕಂಪಾಸ್ ಏನ ಇದನ್ನ ಮರಿಬೇಡ. ಒಂದು ಇಟ್ಕೊಳ್ಳಿಲ್ಲ ಅಂತಂದು ಮರಿಬೇಡ. ಪರೀಕ್ಷೆ ಟೈಮ್ನಾಗ ಎಲ್ಲರಿಗೂ ಬೇಕಾಗಿರ್ತೈತಿ, ಯಾರು ಕೊಡೋದಿಲ್ಲ. ಅದಕ್ಕೆ ನಿಮ್ಮ ಏನಿರ್ತಾವಲ್ಲ ಕಂಪಾಸ್, ಸೀಸ್ ಕಡ್ಡಿ, ಪೆನ್, ರಬ್ಬರ್, ಸ್ಕೇಲ್ ಎಲ್ಲ ಇಟ್ಕೊಂಡು ಹೋಗ್ಬಿಡ್ಬೇಕು. ಏನು ಚಂದಂಗ ಪರೀಕ್ಷೆ ಬರೀದು ರಟ್ಟನ್ನೆಲ್ಲ ಇಟ್ಕೊಂಡು ಹೋಗು. ಹಿಡಿ ಮಂಜು, ಬಡ ತಿನ್ನಿಸ್ತೇನೆ, ನೀ ತಿನ್ನ. ಸಾಲಿಗೆ ಹೊತ್ತಕತಿ ನಾಷ್ಟಾದ ಮಾಡಿ ನೀರು ಕುಡಿದು ಪಾಟಿ ಚೀಲ ತೊಗೊಂಡು ಸೌಕಾಸ ಹೋಗ್ರಿ, ಓಡ್ಕೊಂತ ಹೋಗ್ಬೇಡ್ರಿ. ಏನು ನೀವು ತಿಂದ್ಬಿಡ್ಬೇಕಿಲ್ಲ ಗಿರ್ಜಿ, ಉಪ್ಪಿಟ್ಟು ಆರ್ತದ. ಇಲ್ದಾಡ್ರಿ ಇವಂಗ ಮಂಜು ತಿನ್ನಿಸ್ತೇನೆ ಮೊದ್ಲು. ಅವಂಗ ಹಾಕಿ ಕೊಟ್ಟನೆ ಅಂದ್ರೆ 2 ತುತ್ತು ತಿಂದು ಒಲ್ ಅಂತ ನಿಂದಿರ್ತಾನ. ಮೊದ್ಲ ಪರೀಕ್ಷೆ ಟೈಮ್ ಚಂದ ತಿನ್ನಂಗಿಲ್ಲ ಬಿಡಂಗಿಲ್ಲ. ಅದಕ್ಕೆ ನಾನ ತಿನ್ನಿಸ್ತೀನಿ ತಡ್ರಿ. ಬೇಡಪ್ಪ, ನೀನು ಹೊಡ್ತುಬ ತಿನ್ನಂಗಿಲ್ಲ ಏನಿಲ್ಲ. ಅತ್ತಾಗೋಡ್ ಸರಿಸಿ ಚಂದ ತಿನ್ನೋದಿಲ್ಲ ಬಿಡುದಲ್ಲ. ನಾ ತಿನ್ನಿಸ್ತೇನೆ, ನೀ ತಿನ್ನು, ಬಡ ತಿನ್ನ. ತಿಂದು ಸಾಲಿಗೆ ಹೋಗಿ ಅಂತ ಅಲ್ಲಿ ತನ ಬಿಡ್ರಿ. ಒಂದು ಸಾಲಿ ತನ ನೀವು ಅಲ್ಲಿ ತೋಟಕ್ಕೆ ಹೋಗೋದಿಲ್ಲ. ಅವ್ರು ಶಾಲೆ ಮುಂದೆ ಹಾಸಿ ಅವ್ನು ಕರ್ಕೊಂಡೋಗಿ ಅತ್ತಾಗ ಸಾಲಿಗೆ ಬಿಟ್ಟು ಹೋಗ್ರಿ ನೀವು.
ಹ್ಞೂ ಆಯ್ತು ಹಂಗಾರೆ. ಇಟ್ಕೊಂಡಿರಿ ಇಲ್ಲ ಚಂದಂಗ ಪೆನ್ನು ಸೀಸದ ಮಂಜು ನಮಸ್ಕಾರ ಮಾಡ ಅಪ್ಪಗ. ಇಲ್ಲಿ ಬಿಡಪ್ಪ, ಚಂದಾಗ ಪರೀಕ್ಷೆ ಬರೋದು ಬಾ ಏನ. ಕಾಲ್ ಕೊಟ್ಟು ನಮಸ್ಕಾರ ಮಾಡ್ತೇನೆ. ರಾಯರು ಎಲ್ಲ ಒಳ್ಳೇದು ಮಾಡಲಿ, ಚಂದಾಗ ಪೇಪರ್ ಬರೋದು ಬಾಪ. ಬಾ ಮಂಜು, ಬರ್ತೇನೆ ನೋಡು ಗಿರಿಜನ, ಮಧ್ಯಾಹ್ನ ಊಟಕ್ಕೆ ಬರ್ತೇನೆ ತಗೋ. ಹ್ಞೂ ರೀ ಆತ ಮಧ್ಯಾಹ್ನ ಅಡಿಗೆ ಮಾಡ್ತೇನೆ ಬರ್ರಿ ಹಂಗಾರ. ಶಾಲೆಗೆ ಹೋಗಿ ಬರ್ತೇನೆ ಬೇ. ಹ್ಞೂನ್ಪ ಹೋಯ್ ಬಾ, ಚಂದಾಗ ನೆನಪಿಸ್ಕೊಂಡು ಚಂದಾಗ ಬರೋದು ಬಾ ಪರೀಕ್ಷೆ ಏನ. ಹ್ಞೂ ಬೇ. ಹ್ಞೂಪ ತಾಟ. ನಾನು ನಾಷ್ಟ ಮಾಡ್ತೇನೆ, ಉಪ್ಪಿಟ್ಟು ಆರ್ತದ ಮತ್ತು ಆರ್ತಂದ್ರೆ ಹೋಗುದಿಲ್ಲ ಏನಿಲ್ಲ. ಮೊದ್ಲು ಬಿಸಿದೊಟ್ಟು ಉಪ್ಪಿಟ್ಟು ತಿಂದು ಹಿಂದಗಡೆ ಉಳಿದಿದ್ದು ಕೆಲಸ ಮಾಡ್ಕೊಂಡ್ರಾತ. ರೇನವಲ್ಲ ಅಲ್ಲಿ ಹೊಂಟಾಕಿ. ರೇನವ ಬಾಯಿಲೆ ಅಂದೆ ಗಿರ್ಜಕ್ಕ ಹೋಗಿದ್ದೆ. ಇಲ್ಲೇ ಅಂಗಡಿಗೆ ಹೋಗಿದ್ದೆ, ನನ್ನ ಮಗಂದು ಪರೀಕ್ಷೆ ಅದಾವಲ್ಲೇವ ಸೀಸ್ ಕಡ್ಡನ್ನ, ಅದಕ್ಕೆ ಅತ್ತಾಗ ಕೊಡಿಸಿ ಶಾಲೆ ಕಳಿಸಿ ಬಂದು ನೋಡು. ಹೌದನ ನಾಷ್ಟ ಆತ? ನಾಷ್ಟ ಇನ್ನೂ ಇಲ್ಲ ಬಿಡ, ಇನ್ನು ಹೋಗಿ ಮಾಡ್ಬೇಕು. ಮಾಡಿ ಇಟ್ಟು ಬಂದಿದ್ನೆ ತಿನ್ಬೇಕು ನೋಡು. ಅವ್ರದ್ದು ಎಲ್ಲರದು ನಾಷ್ಟ ಆತು, ನಾನು ಹೋಗ್ಬೇಕು ನೋಡಿ ನಾಷ್ಟ ಅದು ಮಾಡ್ಬೇಕು. ಬಿಸಿ ಉಪ್ಪಿಟ್ಟು ಮಾಡೀನಿ ತಿಂದು ಹೋಗಿ ಅಂತ ಬಾ. ಅವಲ್ಲಿ ಬಿಡವ ಅವಲಕ್ಕಿ ಮಾಡಿ ನಾನು ತಿಂತೇನೆ ಬಿಡಿಗಿರ್ತಾವ ಮತ್ತೆ ಉಳಿತಾವ ಅವು. ಯಾಕೆ ಉಳಿವಲ್ಲ ಹೋಗಿ ಬಾ, ಬಿಸಿ ಉಪ್ಪಿಟ್ಟು ಮಾಡೀನಿ ತಿಂದು ಹೋಗಿ ಅಂತ ತಡಿ ಹಾಕೊಂಬರ್ತೇನೆ ಕುಂದ್ರು. ಯಾವಲ್ಲ ಅಂದ್ರೆ ಕೇಳವಲ್ವಾ ನೀನು? ಚೂರ ಹಾಕೊಂಬರ್ತೀನಿ ಕುಂದ್ರು. ಮಂಜು ಹೋದ್ನು ಶಾಲೆಗೆ? ಹೂನಾರೇ ನಾವು ಹೋದ್ ನೋಡು. ಇವ ಪರೀಕ್ಷೆ ಅದಾವಲ್ಲ ಇವ, ಈಗ ಉಪ್ಪಿಟ್ಟು ಮಾಡಿದೆ ತಿನ್ನಿಸಿ ಕಳಿಸಿದೆ. ಅವ್ರಿಗೆ ಕೊಟ್ಬಿಟ್ರೆ ತಿನ್ನೋದಿಲ್ಲ ಬಿಡೋದಿಲ್ಲ. ತಗೊಟ್ಟು ತಾಟ್ನಾಗ ಸರಿಸಿ ತಾಟ್ನಾಗ ಸರಿಸಿ ಚಂದ ತಿನ್ನೋದಿಲ್ಲ ಬಿಡೋದಿಲ್ಲ. ಅದಕ್ಕೆ ನಾನು ಮುಂಜಾನೆ ಓದಾಕ ಹಚ್ಚಿದ್ನೆ, ಒಂದು ದೌಡೆ ಬಿಸಿ ಕುಂದ್ರಿಸಿದ್ನೆ. ಜಳಕಾದ ಮಾಡಿ ಗುಡಿಗೆ ಹೋಗಿ ಬಂದು ಓದ್ಕೊಂತ ಕುಂತಿದ್ ನೋಡು. ಮತ್ತೆ ಬಿಸಿದು ಉಪ್ಪಿಟ್ಟು ಮಾಡಿದೆ ಓದ್ಕೊಂತ ಕುಂತಾಗ ತಿಂದು ಈಗ ಶಾಲೆಗೆ ಹೋದ್ ನೋಡು. ಅವ್ರ ಅಪ್ಪಗೆ ತಗ ಕಳಿಸಿ ತೋಟಕ್ಕೆ ಹೋಗ್ರಿ ಅಂತಂದೆ. ಅದಕ್ಕೆ ಹೋದ್ರು ನೋಡು. ಈಗ ತಗೋರಿ ನಾವು ಅವತ್ತು ಉಸು ಹಾಕಿಲ್ಲ ನೋಡು, ಇಟ್ಟ ಹಾಕೇನಿ ತಗೋ. ನೀನು ಹಾಕೋ, ನಾನು ಬೇಕಾಕೇನಿ. ಹಾಕೋತೀನಿ, ನಾನು ಹಾಕಿಟ್ಟೇನಿ, ತಾಡ್ ತಗೋತೀನಿ ತಿನ್ ನೀನು. ಹಂಗಾಗೈತೆ ನಾವು ಉಪ್ಪಿಟ್ಟು. ಮಸ್ತ್ ಆಗೈತೆ ಉಪ್ಪಿಟ್ಟು, ಚಲೋ ಆಗೈತಿ. ಉಪ್ಪಿಟ್ಟು ಚಲೋ ಮಾಡ್ತೇವೆ ನಮ್ಗೆ ಉಪ್ಪಿಟ್ಟು. ನಿನ್ನ ಕೈಯಿಂದ ಉಪ್ಪಿಟ್ಟು ಇಷ್ಟ ನೋಡು ನನಗೆ. ಇಬ್ರು ಶಾಲೆಗೆ ಹೋದ್ರ ನಿನ್ನ ಮಕ್ಳು? ಹೋದ್ರವ. ಇವ ಏನು ತಲೆ ಹಿಡಿಸ್ತಾ ಬಿಡ ಹೋಗೋತನ ಹುಡುಗರು ಹಂಗೆ ಒದರ್ಸ್ಕೋದು ಹಂಗೆ ಯಾಕ ಮಾಡ್ರಿ. ನೀರು ಕಾದಾವು ಆರ್ತಾವು, ನೀರು ತಣ್ಣಗೆ ಹಾಕ್ಕವು ಅಂತೇಳಿ ಒದರುದ. ಮತ್ತೆ ನಾಷ್ಟ ಮಾಡಿಟ್ಮ್ಯಾಗ ನಾಷ್ಟ ಆರ್ತತಿ ಹಾಕಿಟ್ಟತಿ ತಿನ್ರಿ ಅಂತಂದು ಅವ್ರ ಶಾಲೆ ಕಳ್ಸೋರಾಗ ತಲೆ ಹಿಡಿದು ಹೋಗತಿ. ಮತ್ತು ಅಂಗಿಯಲ್ಲಿಟ್ಟಿ ಚಡ್ಡಿಯಲ್ಲಿಟ್ಟಿ ಪಾಟಿ ಚಿಲ್ಡ್ರನ್ ಪುಸ್ತಕಲ್ಲಿ ಇಟ್ಟಿದ್ನಲ್ಲ ಎಲ್ಲಿ ಇಟ್ಟಿ ಹುಡುಗಿ ಕೊಡ ಅಂತ ತಿಂದಿರ್ತಾವ ಹುಡುಗರು. ಹುಡುಗರು ಹಂಗ ಬಿಡೆಯವ, ತಿಳುವಳಿಕೆ ಬರುತ್ತಾನ ಹಂಗ ಹುಡುಗರು. ಮತ್ತೆ ಊರಾಗಿಂದ ಬಂದ ಅಲ್ಲ ಬೆಟ್ಟಾಗಿಲ್ಲನ? ಇಲ್ಲವ, ನಮ್ಮನೆಗೆ ಬರೋದಿಲ್ಲಕ್ಕೆ ನಮ್ಮ ಅತ್ತಿ. ನಾನು ಅವ್ರ ಮನೆ ಕಡೆ ಹೋಗೋದು ಇಲ್ಲ, ನನಗೆ ಯಾರು ಬೆಟ್ಟಿನೂ ಆಗೋದಿಲ್ಲ ಅವರು. ಬಂದ ಆಕೇನ ಊರಿಗೆ ಹೋಗ್ತೀನಂತಂದು ನಿಮ್ಮನೆಗೆ ನೀ ಜಗಳ ತಗದಾಳಿ ಮತ್ತಿ ಜೊತೆ. ಹೌದನ? ನಿನಗೆ ಯಾರಂದ್ರೆ? ಕಲ್ಲವ್ವ ಅವ್ರ ಮನೆಗೆ ಮತ್ತೆ ಹೋಗೋದಿಲ್ಲ. ಆಕೆ ಕಲ್ಲವ್ವ ಎದಕ್ಕೆ ಕರಿತಿರ್ತಾ, ತನಗೆ ಬೇಸರ ಆದ್ರೆ ಅವ್ರ ಮನೆಗೆ ಹೋಗಿ ಕುಂತಿರ್ತಾಳೆ ಆಕೆ. ಮಂಜವ್ವ ಇಲ್ಲಂದ್ರೆ ಅಕ್ಕಿನ ಕರಿತಿರ್ತಾ, ಅಲ್ಲೇ ಕಟ್ಟಿ ಕುಂತಿರ್ತಾರ. ಬಿಡುಗಡೆ ಇಲ್ಲ ಅದಕ್ಕೂ. ಮತ್ತೆ ಅಲ್ಲೇ ಮನೆ ಇದ್ರಿಗೇನ ಮತ್ತು ಕಾತಾಡೋದು ಇರ್ತತ್ ನೋಡು. ಬಾಯ ಆಗಕತ್ತೈತೆ ಈಗ ಕೇಳಿದಾಳ ಎದಕ್ಕೆ ಬಾಯ ಆಗತ್ತೈತೆ ಅಂತೇಳಿ. ಹಿಂಗೆ ನೋಡ ಊರಿಗೆ ಹೋಗ್ತೀನಿ ಅಂದ್ರೆ ಬ್ಯಾಡ ಅನ್ನಕತ್ತ ಅಂತಕಿನಿ. ಮತ್ತೆ ಈಕಿ ಅಮಾಸಿ ಅವಳಗ ಊರಿಗೆ ಹೋಗ್ತೀನಿ ಅಂತ ಈಕಂತ ಅಂತ ಆಕೆ ಅಮಾಸಿ ಮುಗಿಸಿ ಹೋಗು, ನನಗೆ ಮಾಡೋದಾಗೋದಿಲ್ಲ, ಕೆಲಸ ನೀಗೋದಿಲ್ಲ ಅಂತ ಆಕೆಂತ ಅಂತ ಏನೇನು ಮಾಡ್ತಾರೆ ಏನ. ಆಕಿದೇನು ಪ್ಲ್ಯಾನು ಗೊತ್ತನು? ಈ ಮತ್ತೆ ಇಲ್ಲೇ ಅಮಾಸಿಗಿದ್ನಿ ಅಂದ್ರೆ ಎಲ್ಲ ಕೆಲಸ ನನಗೆ ಬರ್ತತಿ. ಸುಮ್ಮನೆ ಬಿಟ್ಕೊಟ್ಟು ಊರಿಗೆ ಹೋದ್ನಿ ಅಂದ್ರೆ ಇದ್ದಾರೆ ಏನರ ಮಾಡ್ಕೊಂಡು ಓಡಾಡೋಲ್ರಕ್ಕವ್ರು. ನನಗೇನು ನಾನು ಇರೋದಿಲ್ಲ, ಕಣ್ಣದ ಊರಿಗೆ ಹೋಗಿ ಕುಂತಿರ್ತೀನಿ ಅಂತ ಆಕಿದ ಯೋಚನೆ. ಆಯ್ತು ತಡಿ ಹಾಕೊಂಬರ್ತೇನೆ. ಇದ್ರಷ್ಟ ಕೊಡು ನೀನು. ಮತ್ತು ನನಗಂತನ ಚಾದ ಮಾಡ್ಬಿಡಾಗಿರ್ತಾವ. ಇಟ್ಟಿದ್ದೇವ ಐದು ತಡಿ ಇಟ್ಟು ಬಂದಿದ್ದೆ ಒಲಿ ಮ್ಯಾಗ ಹಾಲು ಹಾಕಿ ಸೋಸ್ಕೊಂಬರ್ತೇನೆ. ಇಲ್ಲ ಅಲ್ಲೇ ಬರ್ಲೇನೆ ಎಸ್ ಬರೀ ಇಡ್ತೀಯ? ಅಡಿಗೆ ಮನೆ ಕಾಲ ಸಾಮಾನು ಹಂಗೆ ಇಟ್ಟೆ ನಾನು. ಇನ್ನೂ ನೇನೋ ತಿಕ್ಕಾಕ ಬುಟ್ಟಿಗೆ ತುಂಬಿದ್ದಿಲ್ಲ, ಅದಕ್ಕೆ ನಾನು ಇಲ್ಲೇ ಪಡ್ಸಲ್ಲ ಕುಂತೆ ತಂಬರ್ತೇನೆ ತಡಿ ಹಾಕೊಂಡು. ಏನಾತಿ ಊರಿಗೆ ಹೊಕ್ಕ ಅಂತಾನೆ ಇಲ್ಲ ಅಂತ? ಅಯ್ಯ ಆಕಿ ಜಗಮಂಡಿ ಏನು ಹೊಕ್ಕಳ ಬಿಡ್ತಾಳವ ಏನಾಯ್ತಾನ ಸುದ್ದಿ ಇಲ್ಲ ಅಂದ್ಲಕ್ನು. ಕಲ್ಲವ ಏನು ಸುದ್ದಿನೇ ಇಲ್ಲ ಊರಿಗೆ ಹೋಗುದು, ಏನು ಹೋಗುದು ಬಿಟ್ಟಂಗೆ ಕಾಣ್ತಾಳ ಅಂತಾಳವ ಆಕಿ. ಏನೈತೇನು ಏನೋ ತಗೋಚ ತುಸು ಹಾಕಿ ಇಲ್ಲ ಇಟ್ಟ ಹಾಕೇನು ತಗೋ. ನಾವು ಅಷ್ಟ್ರು ಕೂಡಿದ್ದಾಗ ಹಂಗೆ ಮಾಡ್ತಿದ್ಲೆ. ಇವಾಕಿ ಏನಾರ ದೊಡ್ಡ ಹಬ್ಬ ಅಂದು ಅಂದ್ರೆ ಮನೆಗಿನ ಸ್ವಚ್ಛ ಮಾಡೋದು ಹತ್ತದ ಅಂತೇಳಿ ಏನಾರ ನೆವ ತಗೋದು ಊರಿಗೆ ಹೋಗ್ಬಿಡುವಾಕಿ. ಅದೈತಿ ಇದೈತೆ ಅಂತೇಳಿ ಎಲ್ಲ ಮಾಡಿದ್ಮೇಲೆ ನೆಟ್ಟಗೆ ಊರಾಗಿಂದ ಸೀದಾ ಬರುವಾಕಿ. ಹಿಂಗೆ ಮಾಡ್ತಿದ್ಲು ಆಕಿಗೂ. ಈಗದ ರೂಢಿ ಬಿದ್ದುಬಿಟ್ಟತೆ ಮಾಡ್ಕೊಂತ. ಮತ್ತು ಅಲ್ಲ ದೊಡ್ಡ ಹಬ್ಬ ಯುಗಾದಿ ಅಮಾಸಿ ಮತ್ತು ಕೆಲಸ ಇರ್ತಾವು ಮನ್ಯಾಗ. ಎಲ್ಲ ಸ್ವಚ್ಛ ಮಾಡೋದಂತಿರ್ತೈತಿ, ಅಡುಗೆ ಇರ್ತೈತಿ, ಬ್ಯಾಳಿಗೆ ಅದು ಹಾಕ್ಬೇಕು. ಅಲ್ಲ ಆಕೇನು ಮಾಡ್ಬೇಕು, ಮುದಿಕ್ ಮನುಷ್ಯಾಳ ತಾನು ಇದ್ದು ಮುಗಿಸ್ಕೊಂಡು ಹೋಗ್ಬೇಕಿಲ್ಲ. ಹೋಗೋರ್ನ್ಯಾರು ಬೇಡ ಅಂತಾರ, ಮನೆಯಂದು ಎಲ್ಲ ಮುಗಿಸಿಟ್ಟು ಹೋಗ್ಬೇಕು. ಇಷ್ಟು ಬಂಗಾರದಂಗೆ ಮಲ್ಲಪ್ಪಣ್ಣ ನೀನು ಎಷ್ಟು ಚಂದ ನಿಮ್ಮ ಮತ್ತಿನ ನೋಡ್ಕೊಂಡು ಹೋಗಿದ್ರಿ. ಆಕೆಗೆ ಇದು ಬೇಡಾಗೈತಿ, ಅಲ್ಲೇ ಕುತ್ಕೊಂಡು ರೊಟ್ಟಿ ಮಾಡೋದು ಆಕೆಗೆ ಬೇಕಾಗೈತಿ ನಿಮ್ಮ ಅತ್ತಿಗೆ. ನಮ್ಮಂತ ತಗಡಿನ ಮನ್ಯಾಗ ಇರೋ ಅಂದಿನ ಆಕೆಗೆ ಐಷಾರಾಮಿ ಜೀವನ ಬೇಕು ನಮ್ಮ ಅತ್ತಿಗೆ. ನಮ್ಮಂತರ ಮನ್ಯಾಗೆಲ್ಲ ಇರೋ ಅನ್ನಕ್ಕಾಗತ್ತಾನ ಆಕೆಗೆ. ಆಕೆ ನಾವು ಇರೋ ಅನ್ನಕ್ಕೂ ಹೋಗೋದಿಲ್ಲ, ಆಕೆ ಇರೋದು ಇಲ್ಲ. ಯಾಕಂದ್ರೆ ಆಕೆಗೆ ಇಲ್ಲೆಲ್ಲ ಬಗೆಹರಿದಿಲ್ವ. ಅವ್ರಿಗೆ ಎಲ್ಲ ಐಷಾರಾಮಿ ಜೀವನ ಬೇಕು. ಇಲ್ಲೇ ನಮ್ಮಂಗೆ ನಾವು ದುಡಿದು ಬಂದು ಅವತ್ತಿಂದ ಅವತ್ತು ತಿನ್ನುವರು. ಅವರು ಚೈನಿಯರ್ವ. ಅವರು ಹಂಗೆ ವಾರದಾಗ ಒಂದು 4 ಸರ ಹೊರಗಿಂದ ಏನಾರ ತಂದು ಕೊಡ್ತಾರೆ ತಿನ್ನಾಕ. ಆಕಿಗೂ ಬೇಸಾಕತಿ ಆಕಿಗೂ ಬೇಸಾಕತಿ. ಏನಾರ ಯಾಕೆ ಮಾಡೋಲ್ರಪ್ಪ, ಹೌದಿಲ್ಲ? ಇಷ್ಟ ಬಿಡು, ಮನಿತನ ಬಂದಾಗ ಬಾ ಅನ್ನೋದ, ಬರ್ಲಿಕ್ಕಂದ್ರೆ ಬಿಡು ಅನ್ನೋದು. ಮತ್ತೆ ಏನು ಮಾಡ್ಬೇಕು?
ಮೊದ್ಲ ಏನಾರ ಒಟ್ಟು ಮಾಡಿದ್ರೆ ಜೀವ ಹರಿತಿತ್ತು, ಏನೋ ಮತ್ತೆ ಜೀವ ಐತೋ ಇಡ್ಲಿಗೆ ಪಡ್ಡಿಗೆ ಅಂತೇಳಿ ಅದ್ರ ಕದ್ದಿಲ್ಲ ಕರಿತಿದ್ದೆ, ಬಾರ ಐತಿ ತಿಂದು ಹೋಬಾ ಅಂತೇಳಿ. ಯಾವಾಗ ನನಗೆ ಆರಾಮಿಲ್ದಂಗೆ ನಾನು ಹೊಳ್ಳಿ ನೋಡ್ಲಿಲ್ಲ ಎಷ್ಟು ಆರಾಮಿರ್ಲಿಕ್ಕಂದ್ರೂ ಒಂದು ವಾರ ಒಪ್ಪತ್ತು ಕಮಲಕ್ಕನ ತಮ್ಮ ಮನ್ಯಾಗಿಂದ ಮಾಡ್ಕೊಂಬಂದು ತಂದು ಕೊಟ್ಟ ಅಡ್ಗೆ ಇಲ್ಲ ನಮ್ಮ ಮನ್ಯಾಗ ಮಾಡಿಕೊಟ್ಟು ಹೋಗಿದ್ಲಕಿ. ನನ್ನ ಗಂಡ ಸಿಟ್ಟು ಬಂದ್ಬಿಟ್ಟತಿ. ಮತ್ತು ಹುಡುಗ ಏಕ ಬಿಸ್ಲಾಗ ಅಡ್ಡಾಡಿ ಅದಕ್ಕೂ ಆರಾಮಿಲ್ದಂಗೆ ಆಗ್ಬಿಡ್ತು. ಈ ನಾನು ಆರಾಮಿಲ್ಲ ಅಂತ ಮಕ್ಕೊಳ್ಳೋಕೆ ಅದಕ್ಕೂ ಹೊಟ್ಟೆನೆತ್ತಿಗೆ ಚಂದಾಗ ಹಾಕಿ ಕೊಡುವರು ಮಾಡುವರು ಬೇಕಲ್ಲ. ಪಾಪಕ್ಕೆ ಕಮಲಕ್ಕನು ಈ ಮನೆ ಮುಂದಿದ್ರೆ ಕರಿತಿದ್ದೆ, ಎಲ್ಲರೂ ಆಡಕ್ಕೆ ಹೋದ್ರಕ್ಕೆ ಪಾಪ ಎಲ್ಲಂತ ಹುಡ್ಕೊಂಬರ್ಬೇಕು, ಹೌದಿಲ್ಲ? ಆಕಿ ರಗಡ್ ಮಾಡಿದ್ಲು, ಮತ್ತು ಸಿಟ್ಟು ಬಂದತಿ ನನ್ನ ಗಂಡಗೆ. ಇಷ್ಟು ಆರಾಮಿಲ್ಲ ಅಂದ್ರು ನೀ ಆರಾಮಿಲ್ಲ ಅಂತ ಮಕ್ಕೊಂಡು ಆ ಹುಡುಗ ಬಿಸ್ಲಾಗ ಹಿಂಗೆ ಅಡ್ಡಾಡಿದ, ನಾನು ಹೊಲಕ್ಕೆ ಅದು ಹೊಕ್ಕಿದ್ನೆ ಮನ್ಯಾಗ ಮಾಡಂತ ಹೇಳೋದು ಆಕಿಗೇನು ಹೇಳಿಲ್ಲ ನಾವು. ಮನೆ ಒಂದು ಕುಂದ್ರು ಔಟ್ ಹುಡುಗ ಸಾಲಿಗೆ ಹೋಗೋದದು ಮಾಡ್ತಾನೆ, ಬಂದ್ಮ್ಯಾಗ ಊಟಕ್ಕದು ಹಾಕಿಕೊಡು ಅಂತಂದ್ರೆ ಆಕೆ ನನಗೆ ಆಗೋದಿಲ್ಲ ಅಂತ ಹೋಗಿ ಕುಂತ್ಲೋಡು. ಮತ್ತು ಹಿಂಗಾಗುತ್ತಲ್ಲ ಮನುಷ್ಯಾಗ ಏನಕ್ಕಂತ ಹೇಳಿ ಮನಸ್ಸಿಗೆ ಕೆಟ್ಟ ಅನಿಸ್ಬಿಡ್ತದೆ ಅದು ಮನಸ್ಸಿಗೆ. ನಾಳೆ ಅಲ್ಲೇ ಬಾ ಇಡ್ಲಿಗೆ ಹಾಕೇನಿ, ನಾಷ್ಟಕ್ಕಲ್ಲೇ ಬಾ ಮುಂಜಾನೆ ಮಂಜುಗೆ ತಂದು ಕೊಡ್ತೇನೆ, ಇಲ್ಲ ತಂದ್ರೆ ದೌಡ್ ಕಳ್ಸೋಣ ಅಲ್ಲೇ ತಿಂದು ಸಾಲಿಗೆ ಹೋಗೋಲ್ಲಕ್ಕ. ಕಮಲಕ್ಕೆ ಕೊಟ್ಟೇನಿ ಇಲ್ಲ ಕೊಟ್ಟು ಹೇಳ್ತೀನಿ, ಪಾರ್ವತಿಗೆ ಅದು ಹೇಳ್ತೀನಿ, ಉಷ್ಟ್ರ ಕೂಡ ನಾಷ್ಟ ಮಾಡೋಣಂತ. ಇದಕ್ಕೆ ನಾಷ್ಟ ಇಟ್ಕೊಂಡು ಗಯವ ಏನು ಹಂಗೆ ಹೋದಾಗೊಮ್ಮೆ ಬಂದಾಗೊಮ್ಮೆ ನೀನು ಏನಾರ ತಿನ್ನಕ್ಕೆ ಕರಿತಿರ್ತಿ. ಪಾಪ ಕಮಲಕ್ಕನು ಬಿಡೋದಿಲ್ಲ, ನೀಲಾನು ಬಿಡೋದಿಲ್ಲ, ಏನಾರ ಹಾಕಿ ಕೊಡ್ತಾನೆ ಇರ್ತಾರೆ ಅವರು. ಪಾಪ ನೋಡಿದ್ವಿ ಅಂದ್ರೆ ಹುಡುಗರು ವೈ ಮಾಡಂತೇಳಿ ಅವರು ಕೊಡ್ತಾರೆ, ನೀನು ಕೊಡ್ತಿ. ನಿಮ್ಮನ್ಯಾಗ ಹಂಗೆ ತಿಂದು ಕುಂತ್ರೆ ಚಲೋ ಅನಿಸ್ತತನ ಏನ್ರ ನೀಗಿದು ಮಾಡೋದುವ. ನಮ್ಮ ಮನ್ಯಾಗ ಏನು ನನಗೆ ಎಷ್ಟು ನೀಗ್ತೈತಲ್ಲ ಅಷ್ಟು ಮಾಡಿಕೊಡ್ತೇನೆ, ಬರ್ರಿ ಮತ್ತು ನಾಳೆ. ಇಲ್ಲ ನೀನು ಸುಳ್ಳ ಹಣಗಳು ಹಾಕ್ಕೊಂಡು ಇದ್ರೆ ಅವ 4 ಕಾಸು ಎದಕ್ಕೆ ಹಾಕವು, ಎದಕ್ಕೆ ರೊಕ್ಕ ಇದು ಮಾಡ್ತಿದ್ದೀವ ನೀನು? ರೊಕ್ಕ ಹೋಗ್ಕತ್ತಂತೇಳಿ ತಿನ್ನೋದು ಉಣ್ಣೋದು ಬಿಡಕ್ಕಾಗತ್ತನ ಮನುಷ್ಯ? ಇಷ್ಟೆಲ್ಲ ಮಾಡ್ತೀರಿ ನೀವು, ಅಷ್ಟು ಮಾಡಿಕೊಡ್ದು ಭಾಳ ನಾನು ಆತು ಬಿಡುವ. ನಿನ್ನ ಮನ್ಸಿಗೆ ನಾ ಯಾಕೆ ಬೇಜಾರು ಮಾಡಲಿ, ಬರ್ತೇವೆ ತಗೋ ನಾಳೆ. ಹಂಗಾರೆ ಕಮಲಕ್ಕ ಗಳಿನ ಇಲ್ಲ ಈಗ ಮಧ್ಯಾಹ್ನ ಹೇಳ್ತೀನಿ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತ್ರಿ? ಹುಡುಗರು ಪರೀಕ್ಷೆ ಟೈಮಲ್ರಿ ಸಂಕ್ಷಿಪ್ತವಾಗಿ ಕತೆ ಹಾಕೇನ್ರಿ. ದಯವಿಟ್ಟು ಯಾರಿಗಾದರೂ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನ ಶೇರ್ ಮಾಡಿರಿ. ದಯವಿಟ್ಟು ಕತೆಗಳು ಇಷ್ಟ ಆಗತ್ತಾ ಅಂದ್ರೆ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬಿಡ್ರಿ. ಹೈಪ್ ಅಂತ ಒಂದು ಆಪ್ಷನ್ ಬಂದಿತ್ತು, 2 ಪಾಯಿಂಟ್ಸ್ಗಳನ್ನು ನೀವು ಕೊಡ್ಬೋದು ರೀ. ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಆಗದ ಭಾಳ ಜನ ನೋಡ್ತೀರಿ, ದಯವಿಟ್ಟು ಸಪೋರ್ಟ್ ಮಾಡಿರಿ ನಮಗೂ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.